ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ನನ್ನನ್ನು ತಪ್ಪು ತಿಳ್ಕೊತಿದ್ದೀರಾ ಸೀತಮ್ಮ. ನಾನೇನು ಮಾಡಿಲ್ಲ. ಇನ್ನೇನ್ ಮಾಡೋದಕ್ಕೆ ಬಾಕಿ ಉಳಿಸಿದ್ಯಾ ನೀನು? ಅಪ್ಪ ಮಗನಾಗಿದ್ದ ಲಕ್ಷ್ಮಣ ಕಾರ್ತಿಕನ್ ಮಧ್ಯೆನೇ ತಂದು ಇಟ್ಬಿಟ್ಟಿಯಲ್ಲ. ನಿನ್ನ ಹಾಳಾದ ಕಣ್ಣೆ ಬೀಳ್ಬೇಕಿತ್ತ ಅವರಿಬ್ಬರು ಅನ್ಯೋನ್ಯತೆ ಮೇಲೆ. ಇಷ್ಟಕ್ಕೆಲ್ಲ ಕಾರಣ ನೀನೇ. ಲಕ್ಷ್ಮಣ ಇಷ್ಟು ದಿವಸ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಟೆ ಅವನಿಗೆ ನೀನು. ಇಲ್ಲ ಸೀತಮ್ಮ, ನಾನು ಅವರಿಬ್ರು ಬೇರೆ ಆಗ್ಬೇಕು ಅಂತ ಬಯಸ್ತೀನ? ಖಂಡಿತವಾಗ್ಲೂ ಇಲ್ಲ. ನೋಡ್ತಾನೆ ಇದೀನಲ್ಲ ನಿನ್ನ ಹಾಳು ಬುದ್ಧಿನ. ಜೇನ್ ಗೂಡಿನ ಥರ ಇದ್ದ ನಮ್ಮ ಮನೇನ ಭಾಗ ಮಾಡಿಬಿಟ್ಟೆ ನೀನು. ಅಲ್ಲಿ ಎಲ್ಲೋ ಇದ್ದವಳನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದು ಜಾಗ ಕೊಟ್ವಿ ನೋಡು, ನಮಗಾಗ್ಬೇಕಾಗಿದ್ದೆ. ನಮ್ಮ ಮನೆನೇ ಒಡೆದು ಬಿಟ್ಟಿಯಲ್ಲ. ಅಮ್ಮ ಮಹಾತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಅಮ್ಮ, ಇವಾಗ ಸತ್ಯ ಏನು ಮಾಡಲು ಅಂತ ಅವಳಿಗೆ ಈಗ ಬೈತಾ ಇದ್ದೀರಾ? ಇಲ್ಲಿ ನಡೀತಾ ಇರೋದು ಸತ್ಯನ ವಿಷಯ ಅಲ್ಲ, ರಿತುದು. ಶಭಾಷ್ ಮಗನೇ, ಶಭಾಷ್. ಹೆಂಡತಿ ಮುಂದೆ ತಾಯಿಗೆ ಅನ್ನೋಷ್ಟು ಬೆಳೆದ್ಬಿಟ್ಟೆ ಅಲ್ಲ ನೀನು. ನೋಡ್ದ್ಯಾ ಹುಡುಗಿ, ಇದನ್ನೇ ನಾನು ಹೇಳಿದ್ದು. ನೀನ್ ನಮ್ಮ ಮನೆಗೆ ಬಂದ ಮೇಲೆ ಆಗಿದ್ದ ಬದಲಾವಣೆ ಇದು ಅಂತ. ಇದಕ್ಕಿಂತ ಮುಂಚೆ ನನ್ನ ಮಗ ಯಾವತ್ತೂ ನನ್ನ ಮುಂದೆ ನಿಂತ್ಕೊಂಡು ಈ ಥರ ಮಾತಾಡ್ತಾ ಇರಲಿಲ್ಲ. ಈಗ ನಿನಗೆ ಹೇಗೆ ಬೇಕೋ ಹಾಗೆ ನಡೀತಾ ಇದೆ ಅಲ್ವಾ? ನಡೆಸು ನಡೆಸು, ಇನ್ನೂ ಅದೆಷ್ಟು ದಿನ ನಡೆಸಬೇಕು ಅಂತಿದೆಯೋ ನಡೆಸು. ಆದರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ, ಇವನಿಗೂ ಅಷ್ಟೇ. ಅಮ್ಮ ಪ್ಲೀಸ್, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಲ್ಲ ಅಮ್ಮ. ಎಲ್ಲ ವಿಷಯಕ್ಕೂ ನೀನು ಸತ್ಯನೇ ಹೊಣೆ ಮಾಡ್ತಾ ಇದೆಯಾ? ಆಯ್ತಪ್ಪ ಆಯ್ತು, ನಿನ್ನ ಹೆಂಡತಿಗೆ ನಾನು ಏನು ಹೇಳಲ್ಲ. ಆದರೆ ಒಂದ್ ನೆನ್ಪಿಟ್ಕೋ ಕಾರ್ತಿಕ್, ನೀನು ಇವಳನ್ನ ಹೀಗೆ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ನ ನನ್ನ ಅಷ್ಟೇ ಯಾಕೆ ನನ್ನ ನಿಮ್ಮಪ್ಪನ ಮಧ್ಯನೂ ತಂದಿಡ್ತಾಳೆ. ಆಗ ನಿನಗೆ ನನ್ನ ಮಾತಿನ ಅರ್ಥ ಗೊತ್ತಾಗತ್ತೆ. ಒಟ್ಟಿನಲ್ಲಿ ನಮ್ಮ ಕೋಟೆ ಮನೆಗೆ ಇವಳು ವಕ್ರ ದೃಷ್ಟಿ ಬಿದ್ದಿದೆ. ಎಲ್ಲ ಸರ್ವನಾಶ ಆಗಿ ಹೋಗ್ತಾ ಇದೆ. ಸೀತಮ್ಮ, ನಾನೇನು ಮಾಡೇ ಇಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದರೆ ನಾನು ಮಾಡದೇ ಇರೋ ತಪ್ಪನ್ನು ನನ್ನ ತಲೆ ಕಟ್ಬೇಡಿ. ತುಂಬ ನೋವಾಗುತ್ತೆ. ನೋವು? ನೀನು ಯಾವತ್ತು ಈ ಮನೇಲಿ ಕಾಲಿಟ್ಟಿಯೋ ಅವತ್ತಿಂದ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ನೋಡು, ಅದು ಅದು ನೋವು. ಅದು ನಿನಗೆ ಅರ್ಥ ಆಗಲ್ಲ ಬಿಡು. ಅದು ಅರ್ಥ ಆಗಿದ್ದಿದ್ರೆ ನಮ್ಮ ಮನೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ಮನೆ ಒಡೆಯೋ ಕೆಲಸ ನೀನು ಮಾಡ್ತಾನೂ ಇರಲಿಲ್ಲ. ಅಮಲ್ ಬೇಬಿ, ನಾನೀ ಮನೆ ಹೊಡಿತಿದ್ದೀನ? ಸತ್ಯ, ಹೋಗ್ಲಿ ಬಿಡು ಬಾಲ, ಸಮಾಧಾನ ಮಾಡ್ಕೊ. ಏನೋ ಕೋಪದಲ್ಲಿ ಆ ರೀತಿ ಹೇಳಿರ್ತಾರೆ. ಮಗ ಅಪ್ಪನ ಮುಂದೆ ಹೆಂಡತಿಗೆ ಸಪೋರ್ಟ್ ಮಾಡಿದ್ರೆ ಅಪ್ಪನ ಕೋಪ ಬರ್ದೇ ಇರ್ತಾ?
ಅದು ಹಾಗಲ್ಲ ಬೇಬಿ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅನ್ನೋದು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ಯಾಕೆ ನೀನೇ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ಯಾರೋ ನಿನಗೆ ಬೈದ್ರೆ ನಾನು ಸಹಿಸ್ಕೊಳಕ್ಕಾಗತ್ತಾ ಹೇಳು? ಅಲ್ಲ ಬಾಲ, ನನಗೋಸ್ಕರ ನಿಮ್ಮಪ್ಪನ ಪದೇ ಪದೇ ಎದುರಾಕೋತಾ ಇದೆಯಾ? ನನಗೇನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನೋಡು, ನಾನೆಷ್ಟು ಮುಖ್ಯನೋ ನಿಮ್ಮಪ್ಪನೂ ಅಷ್ಟೇ ಮುಖ್ಯ. ಇಲ್ಲ ದಿವ್ಯ, ನನಗೆ ನಿನಗಿಂತ ಇಂಪಾರ್ಟೆಂಟ್ ಬೇರೆ ಯಾರೂ ಅಲ್ಲ. ಯಾಕಂದರೆ ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀನಿ ಬೇಬಿ. ನನಗಿಂತ ಜಾಸ್ತಿ ನಾನು ನಿನ್ನೆ ಪ್ರೀತಿ ಮಾಡೋದು. ಐ ಲವ್ ಯು ಬೇಬಿ. ಬಾಲ, ಏನಿದು ಎಲ್ರ ಮುಂದೆ? ನನ್ನೇ ನಂಗೆ ನೋಡ್ತಾ ಇದೆಯಾ? ಮುಖದ ಮೇಲೆ ಕೋತಿ ಕುಣಿತಾ ಇದ್ದ. ಇಷ್ಟೊತ್ತು ಗಂಟ ಕುಣಿಸ್ದಲ್ಲಪ್ಪ, ಏನು ಮುಂದೇನೋ? ಸೂಪರ್ ಬಾಬಯ್ಯ, ಅದಕ್ಕೆಗೆ ಇನ್ನೊಂದು ಹೊಸ ಕತೆ ಕಟ್ಟಿ ಇಲ್ಲಿಂದ ಓಡ್ಸಬಿಟ್ಟಲ್ಲ. ಗ್ರೇಟ್. ಅಲ್ಲೇ ಬೊಡಿಯಣ್ಣೆ, ನನ್ನ ಸರ್ವಿಸ್ನಾಗೆ ಎಂತೆಂಥವ್ರನ್ನ ನೋಡಿದ್ದೆ ಕಳ್ಳ. ಆದರೆ ನಿಂತರ ಗಿಮಿಕ್ ಮಾಡೋ ಐನಾತಿ ನನ್ನ ಮಕ್ಕಳನ್ನ ನಾನು ನೋಡೇ ಇಲ್ಲ ಕಳ್ಳ. ಭಾರಿ ಐನಾತಿದ್ಯಾ ಬೊಡಿಯಣ್ಣೆ. ಮತ್ತೆ ಈ ಬಾಲ ಅಂದರೆ ಏನು ಸುಮ್ಮನೆನಾ? ಬಿಸಿ ಬಿಸಿ ಎಣ್ಣೆಗೆ ಕರಿತೀನಿ ಅಂದರು ಬೋಂಡಾಗಿ ಆಚೆ ಎದ್ದು ಬರೋನು ನಾನು. ಯಾವ ಸಿಚುವೇಶನ್ಗಾದರೂ ನನ್ನ ಹತ್ರ ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ಅತ್ಗೆ ಮತ್ತೆ ಮಾವ ಮಾವ ಅಂದ್ರೆ ಏನ್ ಮಾಡ್ತೀಯಣ್ಣ? ನೋ ವೇ, ಚಾನ್ಸೇ ಇಲ್ಲ. ಅವಳೇ ಕೇಳಿಸ್ಕೊಂಡಲ್ಲ ನಮ್ಮಪ್ಪ ಮಾತಾಡಿದ್ದನ್ನ. ಹೆಂಗು ಅವನು ನನ್ನನ್ನು ನೋಡಕ್ಕೆ ಬರಬೇಡ, ನಂದು ನಿಂದು ಸಂಬಂಧ ಕಟ್ಟಾಗೋಯ್ತು ಅಂದ. ಅವಳು ನಮ್ಮ ಮಾವನ್ ತೋರಿಸು ಅಂತ ಕೇಳೋದು ಇಲ್ಲ. ಅಕಸ್ಮಾತ್ ಕೇಳಿದ್ರು ತೋರ್ಸಕ್ಕೆ ಅವ್ನು ಸಿಗೋದು ಇಲ್ಲ. ಹಬ್ಬ ಸದ್ಯ ಪೇಮೆಂಟ್ ದುಡ್ಡು ಉಳಿತು. ಇವಳು ಕಾಡ್ದಿಂದ ನನಗೆ ಮುಕ್ತಿನೂ ಸಿಕ್ತು. ಐ ಆಮ್ ಗಾಡ್. ಗಾಡ್ ಈಸ್ ಗ್ರೇಟ್. ಬರ್ಲಾ? ಬೋಲ್ ನನ್ನ ಮಗ ಕಳ್ಳ ಅವನು. ಆಟೋ ಬುಕ್ ಮಾಡಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ರೋ? ಬರುತ್ತಿರಲ್ಲ ರಾಕಿ. ಆದರೂ ನಾವು ಯಾಕೋ ತುಂಬ ರಿಸ್ಕ್ ತೊಗೊತಾ ಇದ್ದೀವಿ ಅನ್ಸುತ್ತೆ ಕಣೋ. ಅಲ್ಲಲ್ಲೋ, ಈ ಪರಿಸ್ಥಿತಿಲಿ ನಿನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸೋದು ಅಂದ್ರೇನೋ? ಹ್ಞೂ ಕಣೋ ರಾಕಿ, ಇನ್ನೊಂದ್ಸಲ ಯೋಚನೆ ಮಾಡವ. ಲೋ, ನಿನ್ನ ಮನೇಲಿರು, ನಾವು ಹೋಗಿ ರಿತು ಹತ್ರ ಮಾತಾಡ್ಕೊಂಬಂದು ನಿನ್ನ ವಿಷಯ ಹೇಳ್ತೀವಿ. ಆಗಲ್ಲ ಕಣ್ರೋ, ನಾನು ರಿತು ನೋಡಲೇಬೇಕು. ನನಗೆ ಗೊತ್ತು ನನ್ನಿಂದ ನಿಮಗೆ ಕಷ್ಟ ಆಗ್ತಿದೆ ಅಂತ. ಇದೊಂದೇ ಒಂದ್ಸಲ ಕರ್ಕೊಂಡು ಹೋಗ್ರೋ ಪ್ಲೀಸ್ ಕಣ್ರೋ. ಕಷ್ಟದ ಮಾತೆಲ್ಲ ಯಾಕೋ? ನಿನ್ನಿಂದ ನಮಗೇನೋ ಕಷ್ಟ? ನಾನು ಹೇಳ್ತಾ ಇರೋದು, ನಾವು ಅಲ್ಲಿಗೆ ಹೋದ್ಮೇಲೆ ಏನಾದರೂ ಎಡವಟ್ಟಾದರೆ ಅದು ನನಗೆ ಆಲ್ರೆಡಿ ಎಡವಟ್ ಆಗಿದೆ ಅಂತಲೇ ಅನ್ನಿಸ್ತಾ ಇದೆ. ತುಂಬ ಭಯ ಆಗ್ತಾ ಇದೆ ಕಣ್ರೋ. ಸರಿ ಬಿಡೋ, ಹೋಗೋಣ. ನೀನು ಮಾತ್ರ ಹಿಂಗಿರ್ಬೇಡ. ನೀನು ಬೇಜಾರಲ್ಲಿದ್ದರೆ ನಮ್ಗೆ ನೋಡೋದಕ್ಕೆ ಆಗಲ್ಲ ಕಣೋ. ಅದೇನಾದರೂ ಆಗಲಿ ಬಿಡೋ, ಒಟ್ಟಿಗೆ ಫೇಸ್ ಮಾಡಿದ್ರಾಯ್ತು. ಲಕ್ಷ್ಮಣ ಇಷ್ಟು ದಿವಸ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಟೆ ಅವನಿಗೆ ನೀನು. ಅಪ್ಪ ಮಗನಾಗಿದ್ದ ಲಕ್ಷ್ಮಣ ಕಾರ್ತಿಕನ ಮಧ್ಯೆ ತಂದೆ ಇಟ್ಬಿಟ್ಟಿಯಲ್ಲ. ನಮ್ಮ ಮನೆನೇ ಹೊಡೆದು ಬಿಟ್ಟಿಯಲ್ಲ. ಅಮ್ಮ ಮಹಾತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಅಪ್ಪ, ನಾನೇನಾದರೂ ತಪ್ಪು ಮಾಡಿದ್ದೀನ? ಮಾಡಬಾರ್ದು ಕೆಲಸ ಮಾಡಿದ್ದೀನ?
ಯಾವಾಗಲೂ ನೀನು ಹೇಳ್ಕೊಟ್ಟಂಗೆ ನ್ಯಾಯ ನೀತಿ ಧರ್ಮದ ದಾರಿನಲ್ಲೇ ನಡೆದಿದ್ದೀನಿ. ಆದರೂ ನನಗೆ ಯಾಕಪ್ಪ ಈ ಕಷ್ಟ? ನಾನೇನೇ ಮಾಡಿದ್ರು ಯಾಕೆ ಮನೆಯವ್ರಿಗೆ ಸೀತಮ್ಮಂಗೆ ಎಲ್ಲ ತಪ್ಪಾಗೆ ಕಾಣುತ್ತೆ? ಚಿಕ್ಕತ್ತೆ ಚಿಕ್ಕ ಮಾವನು ನನ್ನನ್ನು ಅಪಾರ್ಥ ಮಾಡ್ಕೋತಾ ಇದ್ದಾರೆ. ಸೀತಮ್ಮ ನಾನು ಮನೆ ಒಡೆದ್ಬಿಟ್ಟೆ ಅಂತ ಹೇಳಿದ್ರು. ನಾನು ಯಾವತ್ತಾದರೂ ಅಂಥ ಕೆಲಸ ಮಾಡಿದ್ದೀನ ಅಪ್ಪ? ಈ ಮನೆ ಚೆನ್ನಾಗಿರ್ಬೇಕು, ಈ ಮನೇಲಿರೋರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಆಸೆ ಪಡೋದು. ಈ ಮನೆಗೆ ಬಂದಾಗ್ಲಿಂದನೂ ಹೊಂದ್ಕೊಂಡು ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ಯಾಕಪ್ಪ ಹೀಗಾಗ್ತಿದೆ? ನನ್ನ ಬದುಕಿನ ದಾರಿಲಿ ಬರೀ ಕತ್ಲೇನೆ ತುಂಬಿದೆ. ಅನ್ಯಾಯ ಕಂಡಾಗ ಸುಮ್ಮನಿರಬಾರ್ದು ಅಂತ ಹೇಳ್ಕೊಟ್ಟೋನು ನೀನೆ. ರಾಕೇಶಿಗೆ ಅನ್ಯಾಯ ಆಗಿದೆ, ಅದನ್ನು ಪ್ರಶ್ನೆ ಮಾಡಿದ ತಪ್ಪ? ಒಳ್ಳೆ ಸೊಸೆ ಆಗಬೇಕು ಅಂದರೆ ಎಲ್ಲಾನು ಸಹಿಸ್ಕೊಂಡು ಹೋಗಬೇಕು ಅಂತನಾ? ಸ್ವಂತಿಕೆಗೆ ಬೆಲೆ ಕೊಡಬಾರ್ದು ಅಂತನಾ? ನನಗೆ ಅರ್ಥ ಆಗ್ತಿಲ್ಲಪ್ಪ. ನಾನು ಹೇಗಿದ್ರೆ ಈ ಮನೆಗೆ ಒಳ್ಳೆ ಸೊಸೆ ಆಗ್ತೀನಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸತ್ಯ, ನೀನು ಬೇಜಾರು ಮಾಡ್ಕೊಬೇಡ. ನೀನು ಬೇಜಾರು ಮಾಡ್ಕೊಂಡ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಸತ್ಯ, ಯುವರ್ ಅ ಸ್ಟ್ರಾಂಗ್ ಗರ್ಲ್. ಇಂಥದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ? ನಮ್ಮವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ಕಷ್ಟ ಆಗುತ್ತೆ ಅಮಲ್ ಬೇಬಿ. ನಿಜ ಹೇಳು, ನಿನಗೂ ನಾನು ತಪ್ಪು ಮಾಡಿದೆ ಅಂತ ಅನ್ಸುತ್ತಾ? ಖಂಡಿತ ಇಲ್ಲ ಸತ್ಯ, ನೀನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದಿದ್ರೆ ನಾನು ಯಾಕೆ ನಿನ್ನ ಪರ ವಹಿಸ್ಕೋತಾ ಇದ್ದೆ ಹೇಳು? ಮತ್ತೆ ಯಾಕೆ ಸೀತಮ್ಮ ನಾನು ಮನೆ ಒಡೆದ್ಬಿಟ್ಟೆ ಅಂತ ಹೇಳಿದ್ರು? ಬೇರೆ ಏನೇ ಹೇಳಿದ್ರು ನನಗೆಷ್ಟೋ ನೋವು ಆಗ್ತಿರ್ಲಿಲ್ಲ ಅಮಲ್ ಬೇಬಿ. ಆದರೆ ಮನೆ ಒಡೆದ್ಬಿಟ್ಟೆ ಅಂದ್ರಲ್ಲ, ಅದು ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಅಮ್ಮ ಏನೋ ಕೋಪದಲ್ಲಿ ಹಾಗೆ ಹೇಳಿರ್ಬೋದು, ಅದನ್ನು ನೀನು ಮನ್ಸಿಗೆ ಹಾಕೋಬೇಡ. ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸತ್ಯ. ನೀನು ಮನೆ ಒಡೆಯೋಳಲ್ಲ. ಒಂದು ವೇಳೆ ನೀನು ಮನೆ ಒಡೆಯೋಳೆ ಆಗಿದ್ದಿದ್ರೆ ನಿನಗೆ ಇಷ್ಟು ದಿನ ಬೇಕಾಗಿತ್ತಾ? ಮದುವೆ ಆಗಿದ್ದ ದಿನದಿಂದನೂ ನೀನು ಈ ಮನೇಲಿ ಏನೇನು ಅನುಭವಿಸ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದಿನಾನು ಯಾರ ಜೊತೆನೂ ಜಗಳ ಆಡ್ದವಳಲ್ಲ, ಯಾರಿಗೂ ಅಸಮಾಧಾನ ತೋರಿಸ್ತವಳೆ ಅಲ್ಲ. ಅಮ್ಮ ನಿನ್ಗೆ ಅಷ್ಟೊಂದು ಬೈದ್ರೂ ಒಂದಿನಾನು ಯಾರ ಹತ್ರನೂ ಕಂಪ್ಲೇಂಟ್ ಮಾಡಲಿಲ್ಲ.
ನಾನು ನಿನ್ನ ಹೆಂಡತಿ ಥರ ನೋಡ್ಕೊಂಡೇ ಇದ್ರು ನೀನು ನನ್ನ ಬಿಟ್ಟು ಹೋಗಲಿಲ್ಲ. ಆ ಮಾಳ್ವಿಕನ ವಿಷಯದಲ್ಲಿ ಮನೆಯವ್ರು ಯಾರೂ ನನ್ನ ನಂಬಲಿಲ್ಲ. ಆದರೆ ನೀನು ನನ್ನ ನಂಬಿದೆ. ನನ್ನ ಹೆಂಡತಿಯಾಗಿ ನನ್ನ ಜೊತೆ ನಿಂತು ಆ ಸಿಚುವೇಶನ್ನ ನಿಭಾಯಿಸಿದೆ. ಒಂದು ವೇಳೆ ನೀನು ಮನೆ ಒಡೆಯೋಳೆ ಆಗಿದ್ದಿದ್ರೆ ಇದನ್ನೆಲ್ಲ ಯಾಕೆ ಮಾಡಿದೆ ಹೇಳು? ಇನ್ಫ್ಯಾಕ್ಟ್ ನೀನು ಈ ಮನೆಗೆ ಬಂದಮೇಲೆ ನಿನ್ನ ಕ್ಯಾರೆಕ್ಟರ್ ಬದಲಾಯಿಸ್ಕೊಂಡು ಕೋಟೆ ಮನೆ ಸೊಸೆ ಆಗಕ್ಕೆ ಪ್ರಯತ್ನ ಪಡ್ತಾನೆ ಇದೆಯಾ? ಇದೆಲ್ಲ ಅಮ್ಮನಿಗೆ ಇವಾಗ ಕಾಣಿಸ್ತಾ ಇರ್ಬೋದು. ಆದರೆ ಒಂದಲ್ಲ ಒಂದಿನ ನಿನ್ನ ಒಳ್ಳೆತನ ಏನು ಅಂತ ಅಮ್ಮನಿಗೆ ಗೊತ್ತಾಗೇ ಆಗುತ್ತೆ ಸತ್ಯ. ಅಷ್ಟಕ್ಕೂ ನೀನು ಒಳ್ಳೆಯವಳು ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೀನು ಹೇಗಿದೆಯೋ ಹಾಗೇ ಇರು. ಎಲ್ರಿಗೂ ನಿಂತನ ಗೊತ್ತಾದಾಗ ಎಲ್ಲರೂ ನಿನ್ನ ಪರವಾಗಿ ನಿಂತ್ಕೋತಾರೆ. ಡೋಂಟ್ ನಿನ್ನ ಒಳ್ಳೆತನ ನನ್ನನ್ನು ಬದಲಾಯಿಸಿದೆ ಅಂದಮೇಲೆ ನಮ್ಮ ಮನೆಯವ್ರನ್ನ ಬದಲಾಯಿಸಲ್ವಾ? ಖಂಡಿತವಾಗ್ಲೂ ಎಲ್ಲರೂ ಬದಲಾಗ್ತಾರೆ. ಅಲ್ಲಿವರೆಗೂ ತಾಳ್ಮೆ ಇಟ್ಕೋ. ನನಗೆ ಗೊತ್ತು ನಿನಗೆ ತುಂಬ ಬೇಜಾರಾಗಿದೆ ಅಂತ. ಆದರೆ ಈ ವಿಷಯದಲ್ಲಿ ಐ ಆಮ್ ಹೆಲ್ಪ್ಲೆಸ್. ಸೀತಮ್ಮ ಬದಲಾಗ್ತಾರೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಮೂಲ್ ಬೇಬಿ. ಅವ್ರಿಗೆ ನನ್ನ ಕಂಡ್ರೆ ಮೊದಲಿಂದನೂ ಅಷ್ಟಕ್ಕಷ್ಟೇ. ಈಗ ಈ ಘಟನೆ ಆದಮೇಲಂತೂ ನನ್ನ ಮುಖ ನೋಡೋದಕ್ಕೂ ಅವ್ರು ಇಷ್ಟಪಡಲ್ಲ. ಯಾಕೆ ಸತ್ಯ ಹಾಗೆ ಅನ್ಕೋತ್ಯಾ? ಅಮ್ಮನೂ ಒಳ್ಳೆಯವರೇ. ಆದರೆ ಏನು ಮಾಡೋದು, ಪರಿಸ್ಥಿತಿ ಸಂದರ್ಭಗಳು ಎಂಥ ಮನುಷ್ಯನೂ ಬದಲಾಯಿಸುತ್ತೆ. ಅಮ್ಮ ಖಂಡಿತವಾಗ್ಲೂ ನಿನ್ನ ವಿಚಾರದಲ್ಲಿ ಬದಲಾಗ್ತಾರೆ. ಆ ನಂಬಿಕೆ ನನಗಿದೆ. ಏನೋ ನಿನ್ನ ಮೇಲಿರೋ ಕೋಪದಲ್ಲಿ ಹಾಗೆ ಹೇಳಿದ್ದಾರೆ. ಆದರೆ ಕೋಪ ಶಾಶ್ವತ ಅಲ್ವಲ್ಲ. ನಿಜವಾಗ್ಲೂನಾ? ನನಗೆ ಗೊತ್ತಿರೋ ಹಾಗೆ ನಮ್ಮಮ್ಮ ಯಾವತ್ತೂ ಯಾರಿಗೂ ಯಾವ ವಿಷಯಕ್ಕೂ ನೋವು ಕೊಟ್ಟೋರೇ ಅಲ್ಲ. ಅದ್ಯಾಕೋ ನಿನ್ನ ವಿಷಯದಲ್ಲಿ ಮಾತ್ರ ಹೀಗೆ. ನಾನು ಅವ್ರಿಗೆ ತಕ್ಕ ಸೊಸೆ ಅಲ್ಲ ಅಲ್ವಾ ಅಮೂಲ್ ಬೇಬಿ? ಯಾಕೆ ಸತ್ಯ ಹಾಗೆ ಅನ್ಕೋತ್ಯಾ? ನೋಡು, ನೀನೊಂಥರ ಮಾಲಾಶ್ರೀ ಥರ. ಡಿಶುಮ್ ಡಿಶುಮ್ ಚಾಮುಂಡಿಗೂ ಸೈ, ಸೊಸೆ ತಂದ ಸೌಭಾಗ್ಯಕ್ಕೂ ಸೈ. ಅದು ನಮ್ಮಮ್ಮಂಗೆ ರಿಯಲೈಸ್ ಆಗಿದ್ದಿನ ನಮ್ಮ ಪ್ರಾಬ್ಲಮ್ ಎಲ್ಲನೂ ಸಾಲ್ವ್ ಆಗೋಗುತ್ತೆ. ನೋಡ್ತಾ ಇರು ಸತ್ಯ, ಇಷ್ಟರಲ್ಲೇ ಅಮ್ಮನಿಗೆ ನಿನ್ನ ಮನ್ಸು ಯಾವ ಥರ ಅಂತ ಗೊತ್ತಾಗುತ್ತೆ. ಅವರೇ ನಿನ್ನ ಸೊಸೆ ಅಂತ ಒಪ್ಕೋತಾರೆ. ಆವಾಗ ನೀನು ಈ ಥರ ಫೀಲ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇರಲ್ಲ. ಅಷ್ಟಾದರೆ ಸಾಕು ಅಮೂಲ್ ಬೇಬಿ. ಈ ಮನೆ ನನಗೆಲ್ಲ ಕೊಟ್ಟಿದೆ. ಅತ್ತೆ ಪ್ರೀತಿ ಒಂದು ಸಿಕ್ಬಿಟ್ರೆ ನನ್ನಷ್ಟು ಲಕ್ಕಿ ಯಾರೂ ಇರಲ್ಲ. ನೀನು ನನ್ನ ಲಕ್ಕಿ ಚಾಮ್ ಸತ್ಯ. ನೋಡು, ನೀನು ಬಂದಮೇಲೆ ನಾನು ಎಷ್ಟು ಬದಲಾಗಿದ್ದೀನಿ. ಈ ಚಾಮ್ ಅಮ್ಮನ್ನೂ ಬದಲಾಯಿಸುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಅಮೂಲ್ ಬೇಬಿ. ಮಂಗಳೂರಿಗೆ ಹೋಗಿ ಬಂದ ಮೇಲೆ ತುಂಬ ಬದಲಾಗ್ಬಿಟ್ಟೆ ನೀನು. ರಿಯಲಿ? ನಾನು ಹೇಳ್ದೇನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತೀಯ. ಕಷ್ಟ ಅಂತ ಬಂದರೆ ಜೊತೆಗೆ ನಿಲ್ತೀಯ, ಸಮಾಧಾನ ಮಾಡ್ತೀಯ, ಧೈರ್ಯ ಹೇಳ್ತೀಯ. ನನಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಹೇಳು? ನಿಮ್ಮತ್ತೆ ಲವ್ ಅದು ಸಿಗುತ್ತೆ ಅಂತ ನೀನೇ ಹೇಳಿದೆಯಲ್ಲ. ನೋಡು,
ಹೀಗೆ ನಗ್ನಾಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಸುಂದ್ರಿ ನೀನು. ಏನಂತೆ ನೀನು? ಅದೇ ಸುಂದ್ರಿ ನೀನು ಅಂದೆ. ನಿಜವಾಗ್ಲೂ ಸುಂದ್ರಿನಾ ನಾನು? ತಮಾಷೆ ಮಾಡ್ತಿದ್ದೆ ಮೇಡಮ್, ಸೀರಿಯಸ್ ಆಗಿ ತಗೊಂಡ್ರಾ? ಸತ್ಯ, ನಿನ್ನ ಯಾವಾಗಲೂ ಹೀಗೆ ಸಂತೋಷವಾಗಿ ನೋಡೋಕ್ಕೆ ನನಗೆ ಆಸೆ. ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಅಷ್ಟರ ಮೇಲೂ ಯಾರಾದರೂ ನಕ್ರ ಮಾಡಿದ್ರೆ ಅಟ್ಟಾಡ್ಸ್ಕೊಂಡು ಓಡಿಸಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸು. ಓಕೆನಾ?